ವಿಜಯನಗರ ಜಿಲ್ಲೆಯ ಕೊಟ್ಟೂರಲ್ಲಿ ತ್ರಿಬಲ್ ಮರ್ಡರ್ ಆಗಿದೆ. ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಕೊಲೆಯಾಗಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಲ್ಲಿ ತ್ರಿಬಲ್ ಮರ್ಡರ್. ಮಗನಿಂದಲೇ ತಂದೆ ತಾಯಿ ಮತ್ತು ಸಹೋದರಿಯ ಕೊಲೆಯಾಗಿರುವಂಥದ್ದು. ಟೈಲ್ಸ್ ಕಿತ್ತು ಮನೆಯಲ್ಲೇ ಹೂತಾಕಿದಂತಹ ಪಾಪಿ ಪುತ್ರ ಇಂದು ಮೃತದೇಹ ಹೊರತೆಗೆಯಲಿರುವ ಖಾಕಿ ಪಡೆ. ಇನ್ನೂ ತಿಳಿಯದ ಮೂವರ ಕೊಲೆಗೆ ನಿಖರವಾದ ಕಾರಣ. ಪುತ್ರನ ರಾಕ್ಷಸಿ ಕೃತ್ಯಕ್ಕೆ ಇಡೀ ಕುಟುಂಬ ಸರ್ವನಾಶವಾಗಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ನೆಲೆಸಿದಂತಹ ಕುಟುಂಬ. ಆ ಕುಟುಂಬದಲ್ಲಿ ಯುವಕನೊಬ್ಬ ಅಂದ್ರೆ ಮಗನೇ ತನ್ನ ಅಪ್ಪ ಅಮ್ಮ ಮತ್ತು ತಂಗಿ ನಾಪತ್ತೆಯಾಗಿದ್ದಾರೆ ಅಂತ ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ದೂರನ್ನ ನೀಡಿದ್ದ. ಅವರಿಗಾಗಿ ತೀವ್ರ ಹುಡುಕಾಟವನ್ನ ಕೂಡ ಆರಂಭಿಸಿದ್ರು ಪೊಲೀಸರು. ಆದರೆ ತನ್ನ ತಂದೆ ಭೀಮರಾಜ್ 48 ವರ್ಷದವರು, ಹಾಗೆ 44 ವರ್ಷದ ತಾಯಿ ಜಯಮ್ಮ, 18 ವರ್ಷದ ಅಮೃತ, ಇವರು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಹೋದವರು ನಾಪತ್ತೆಯಾಗಿದ್ದಾರೆ ಅಂತ ಟೈರ್ ರಿಪೇರಿ ಕೆಲಸ ಮಾಡುವಂತಹ ಅಕ್ಷಯ್ ಕುಮಾರ್ ದೂರಿನಲ್ಲಿ ತಿಳಿಸ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ವಿಚಾರಣೆ ಮಾಡಿದಾಗ ಅಂತ ವ್ಯಕ್ತಿಗಳು ಯಾರೂ ಕೂಡ ಇಲ್ಲಿ ಬಂದೇ ಇಲ್ಲ ಅಂತ ಗೊತ್ತಾಗಿರುವಂಥದ್ದು. ಹೀಗಾಗಿ ಪೊಲೀಸರು ಇದೀಗ ಯುವಕನನ್ನ ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. ಕೊಲೆಯಾದವರು ಮೂಲತಃ ಹೊಸದುರ್ಗದವರಾಗಿದ್ದಾರೆ. ಹೊಸದುರ್ಗ ತಾಲೂಕಿನ ದೊಡ್ಡ ಕಿಟ್ಟದಹಳ್ಳಿಯವರು. ಮೊದಲು ಚಿತ್ರದುರ್ಗದಲ್ಲಿ ರೀಬಟನ್ ಶಾಪ್ ಇಟ್ಟಿದ್ರಂತೆ. ನಂತರ ಸಂಡೂರಿನ ಸ್ವಾಮಿಹಳ್ಳಿಯಲ್ಲಿ ಶಾಪ್ ಓಪನ್ ಮಾಡಿದ್ರು. ಬಳಿಕ ದಾವಣಗೆರೆ ಜಗಳೂರಿಗೆ ಶಿಫ್ಟ್ ಆಗಿತ್ತು ಕುಟುಂಬ. 1.5 ಕೋಟಿ ರೂಪಾಯಿ ಮನೆಯನ್ನ ಕೂಡ ಕಟ್ಟಿದ್ರು. ಆನಂತರ 2 ವರ್ಷದ ಹಿಂದೆ ಕೊಟ್ಟೂರಿಗೆ ಸ್ಥಳಾಂತರ ಕೂಡ ಆಗಿತ್ತು ಈ ಒಂದು ಕುಟುಂಬ. ಎಲ್ಲರ ಜೊತೆಗೂ ಕೂಡ ಅನ್ಯೋನ್ಯವಾಗಿಯೇ ಚೆನ್ನಾಗಿಯೇ ಇದ್ದಂತಹ ಕುಟುಂಬ. ಸಹೋದರಿ ಸೇರಿದಂತೆ ಕುಟುಂಬವನ್ನ ಮುಗಿಸಿದಂತಹ ರಾಕ್ಷಸಿ ಪುತ್ರ. ಕುಟುಂಬವನ್ನ ನೆನೆದು ಕೊಲೆ ಆದಂತಹ ಜಯಲಕ್ಷ್ಮಿ ತಂಗಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ ಯುವಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊಟ್ಟೂರಿನ ಮನೆಯಲ್ಲೇ ಆತನ ಉಪಸ್ಥಿತಿಯಲ್ಲೇ ತಪಾಸಣೆಯನ್ನ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಇವತ್ತು ತನ್ನ ಮನೆಯಲ್ಲೇ ಹೂತಾಕಿರುವಂತಹ 3 ಮೃತದೇಹಗಳನ್ನು ಹೊರತೆಗೆಯುವಂತಹ ಪ್ರಕ್ರಿಯೆ ಕೂಡ ನಡೆಯಲಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದೊಡ್ಡಕಿಟ್ಟದಾಳ ಗ್ರಾಮದಲ್ಲಿ ಅಕ್ಷಯ್ ಕುಮಾರ್ ಜಗಳೂರಿನಲ್ಲಿ ಟೈರ್ ರಿಪೇರಿ ಕೆಲಸವನ್ನ ಮಾಡ್ತಾ ಇದ್ದ. 1.5 ವರ್ಷದ ಹಿಂದೆ ಕೊಟ್ಟೂರಿಗೆ ಬಂದು ಹರಪನಹಳ್ಳಿ ರಸ್ತೆಯಲ್ಲಿ ಒಂದು ಟೈರ್ ರಿಪೇರಿ ಅಂಗಡಿಯನ್ನ ಕೂಡ ಇಟ್ಕೊಂಡಿದ್ದ. ಆದರೆ ಅದ್ಯಾವ ಕಾರಣದಿಂದಾಗಿ ಕೊಲೆಯನ್ನ ಮಾಡಿದ್ದಾನೆ, ಇದೆಲ್ಲದಕ್ಕೂ ಕೂಡ ತನಿಖೆಯಿಂದ ಮಾಹಿತಿ ಗೊತ್ತಾಗಬೇಕಿದೆ.